ನಮಸ್ಕಾರ ಸ್ನೇಹಿತರೆ, ನೀವು ಎಲ್ಲರೂ ಕೂಡ ಜಾಸ್ತಿ ದಿನ ಬದುಕೋದು ಹೇಗೆ, ಆಯಸ್ಸು ಜಾಸ್ತಿ ಮಾಡ್ಕೊಳ್ಳೋದು, ಹಾಗಂತ ರೋಗಗ್ರಸ್ತರಾಗಿ ಕಾಯಿಲೆ ಹಿಡ್ಕೊಂಡು ಕೊರಗಿ ಬದುಕೋದಲ್ಲ, ಹೆಲ್ದಿಯಾಗಿ ಲಾಂಗ್ ಲೈಫ್ ಹೇಗೆ, ಅಥವಾ ಜೀವನದ ಕಡೆ ತನಕ ಆಯಸ್ಸು ಮುಗಿಯೋ ತನಕ ಗ್ರೇಸ್ಫುಲಿ ಹ್ಯಾಪಿಯಾಗಿ ಗೌರವಯುತವಾಗಿ ರೋಗ ಪೀಡಿತರಾಗದೆ ನಾವು ಹೆಲ್ದಿಲಿ ಏಜ್ ಆಗೋದು ಹೇಗೆ. ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅಂತ ನಿಮಗೆ ಆಲ್ರೆಡಿ ಅನಿಸಿರ್ಬೋದು. ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ನಿಮಗೆ ಯಾವುದೇ ವಿಚಾರದಲ್ಲೂ ಡೌಟ್ಸ್ ಉಳಿಸದೆ ನೀಟಾಗಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಇವತ್ತಿನ ಈ ವಿಡಿಯೋದಲ್ಲಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ತುಂಬಾ ಜನರಿಗೆ ಬದುಕುವ ಕಲೆ, ಅದರಲ್ಲೂ ಕೂಡ ಹೆಲ್ದಿಯಾಗಿ ಬದುಕೋ ಕಲೆನೇ ಗೊತ್ತಿರೋದಿಲ್ಲ. ನಮಗೆ ಕಲೆ ಗೊತ್ತಿದ ತಕ್ಷಣ ಹಂಗೆ ಇದ್ ಬಿಡ್ತೀವಿ ಅಂತಲ್ಲ ನಾವು, ಆದ್ರೆ ಆ ಎಫರ್ಟೇ ತುಂಬಾ ಜನ ಹಾಕ್ತಾ ಇರಲ್ಲ ಅಂತ. ಚೆನ್ನಾಗಿದ್ದೀನಿ, ಮುಂದೇನು ಹೀಗೆ ಇರ್ತೀನಿ ಅಂತ ಅನ್ಕೊಂಡಿರ್ತಾರೆ, ಗುಂಡು ಕಲ್ತರ ಇದ್ದೀನಿ ಅಂತೇಳಿ. ಕೊಳ್ತು ಹೋಗಿರೋ ಮಾವಿನ ಹಣ್ಣಾಗಿರೋದು ಗೊತ್ತೇ ಆಗಿರೋದಿಲ್ಲ ಆಮೇಲೆ ಕೆಲವು ವರ್ಷಗಳಲ್ಲಿ. ಮುಂಚೆ ಎಲ್ಲ 60 ಕರಳು ಮರಳು ಅಂತ, ಇವಾಗ 30ಕ್ಕೆ ಉರುಳು ಹೊರಳು ಆಗಿ ಹೋಗ್ಬಿಟ್ಟಿದೆ. ಈಗ ನಿಧಾನಕ್ಕೆ ಮಂಕ ಆಗೋಕೆ ಶುರುವಾಗ್ತಾರೆ ಜನ. 40ರ ವಯಸ್ಸಲ್ಲಿ 60ರ ಸುಸ್ತು ಕಾಣೋಕೆ ಶುರುವಾಗುತ್ತೆ, ಮೂಮೆಂಟ್ ಎಲ್ಲ ಸ್ಲೋ ಆಗಿಬಿಡುತ್ತೆ. ಇದರಿಂದ ಬಚಾವಾಗೋದು ಹೇಗೆ? ಇದನ್ನು ಮೆಡಿಕಲ್ ಭಾಷೆಯಲ್ಲಿ ಹೆಲ್ತ್ ಸ್ಪ್ಯಾನ್ ಅಂತ ಕರೀತಾರೆ. ಗುಡ್ ನ್ಯೂಸ್ ಏನು ಅಂದರೆ, ಇವತ್ತಿನ ಮಾಡರ್ನ್ ಸೈನ್ಸ್ ವಯಸ್ಸಾಗೋದನ್ನು ರಿವರ್ಸ್ ಮಾಡೋಕೆ ಅಥವಾ ರಿವರ್ಸ್ ಅಲ್ಲೇ ಹೋದ್ರೂ ಕೂಡ ಸ್ಲೋ ಡೌನ್ ಮಾಡೋಕೆ ಹಲವಾರು ನ್ಯಾಚುರಲ್ ಸೀಕ್ರೆಟ್ಗಳನ್ನು ಪತ್ತೆ ಹಚ್ಚಿದೆ. ಸೊ 60, 70, 80ರ ಮುದುಕರಾದರೂ ಕೂಡ 25, 30, 40ರ ರೀತಿಯಲ್ಲಿ ಮೈಂಡ್ ಸೆಟ್ಟನ್ನು, ಹೆಲ್ದಿ ಬಾಡಿಯನ್ನು ಮೇಂಟೈನ್ ಮಾಡೋದು ಹೇಗೆ, ಅದಕ್ಕೆ ನಾವು ಏನು ಎಫರ್ಟ್ ಹಾಕ್ಬೋದು ಅದನ್ನು ತಿಳ್ಕೊಳ್ತಾ ಹೋಗೋಣ. ಮನುಷ್ಯ ದುರ್ಬಲ ಆಗೋದು ಯಾಕೆ? ಯಾಕೆ ವಯಸ್ಸಾಗತ್ತೆ? ಟೀನೇಜು, 18 ವರ್ಷ, 20 ವರ್ಷ, 25 ವರ್ಷ, ಅಷ್ಟೊಂದು ಗಟ್ಟಿಮುಟ್ಟಾಗಿರೋ ಮನಸ್ಸು, ಎನರ್ಜಿ ಯಾಕೆ ಸ್ಲೋ ಅಥವಾ ಮೆತ್ತಗಾಗೋಕೆ ಶುರುವಾಗುತ್ತೆ ಬಾಡಿ? ಈ ಪ್ರಶ್ನೆಗೆ ಉತ್ತರ ಇರೋದು ದೇಹದ ಸೆಕ್ಯೂರಿಟಿ ಗಾರ್ಡ್ಸ್ ಕೈಯಲ್ಲಿ. ಮೆಡಿಕಲ್ ಲ್ಯಾಂಗ್ವೇಜ್ನಲ್ಲಿ ಇದನ್ನು ಸಿರ್ಟುಯೆನ್ಸ್ ಅಂತ ಕರೀತಾರೆ. ಏನಿದು ಸಿರ್ಟುಯೆನ್ಸ್ ಅನ್ನೋದು? ಪ್ರೋಟೀನ್ ಗುಂಪಿದು. ಇವು ದೇಹದ ಜೀವಕೋಶಗಳ ಒಳಗಿರೋ ನ್ಯೂಕ್ಲಿಯಸ್, ಮೈಟೋಕಾಂಡ್ರಿಯಾ ಮತ್ತು ಸೈಟೋಪ್ಲಾಸಮ್ ಒಳಗಡೆ ಇರ್ತವೆ. ನಮ್ಮ ದೇಹದಲ್ಲಿ ಡ್ಯಾಮೇಜ್ ಆಗೋ ಪ್ರತಿಯೊಂದು ಸೆಲ್ ರಿಪೇರಿ ಮಾಡೋದು ಇವುಗಳ ಕೆಲಸ. ಆದರೆ ಈ ರಿಪೇರಿ ಮಾಡೋ ಕೆಲಸ ಮಾಡಬೇಕಾಗಿರೋ ಸೆಕ್ಯೂರಿಟಿ ಗಾರ್ಡ್ಗಳು ಸುಮ್ಮನೆ ಕೆಲಸ ಮಾಡಲ್ಲ. ಇವರಿಗೆ NAD+, ನಿಕೋಟಿನಮೈಡ್ ಅಡೆನೈನ್ ಡೈನ್ಯೂಕ್ಲಿಯೋಟೈಡ್ ಅನ್ನೋ ಇಂಧನ ಬೇಕು. ಪ್ರಾಬ್ಲಮ್ ಶುರುವಾಗೋದೇ ಇಲ್ಲಿ ನೋಡಿ. ಯಾವಾಗ ದೇಹದಲ್ಲಿ ಈ NAD+ ಲೆವೆಲ್ ಕಮ್ಮಿ ಆಗುತ್ತೋ ಆವಾಗ ಈ ರಿಪೇರಿ ವರ್ಕ್ ಮಾಡೋರು, ಈ ಸಿರ್ಟುಯಿನ್ಸ್ ಇವರು ವೀಕ್ ಆಗಿಬಿಡ್ತಾರೆ. ಸೆಲ್ ರಿಪೇರಿ ನಿಂತು ಹೋಗುತ್ತೆ. ಎಕ್ಸಾಕ್ಟ್ ಆಗಿ ಆಗ್ಲೂ ನಮಗೆ ವಯಸ್ಸಾಗೋಕೆ ಶುರು ಆಗಿಬಿಡುತ್ತೆ. ಹಾಗಿದ್ರೆ ವಯಸ್ಸು ಆದಂಗೂ ಈ NAD+ ಎಷ್ಟು ಕುಸಿಯುತ್ತೆ? ಡೇಟಾ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಶಾಕ್ ಕೂಡ ಆಗ್ಬೋದು ಸ್ನೇಹಿತರೆ. ನಾವು 20-30ರ ಹರೆಯದಿಂದ 50ನೇ ವಯಸ್ಸಿಗೆ ಬರುವಷ್ಟರಲ್ಲಿ ದೇಹದಲ್ಲಿ NAD+ ಉತ್ಪಾದನೆ 14%ಇಂದ 50%ನಷ್ಟು ಡ್ರಾಪ್ ಆಗಿ ಹೋಗಿರುತ್ತೆ. ಅದೇ 80 ವರ್ಷ ದಾಟಿದ್ರೆ ನಮ್ಮ ಯೌವನದಲ್ಲಿ ಇದ್ದಿದ್ದರ ಪೈಕಿ ಕೇವಲ 10% ಮಾತ್ರ ಉಳಿದಿರುತ್ತೆ. ಕೆಲವೊಂದು ರಿಸರ್ಚ್ಗಳ ಪ್ರಕಾರ ಇದು 80ರಿಂದ 90% ವರೆಗೂ ಡೆಡ್ ಡ್ರಾಪ್ ಆಗುತ್ತೆ. ಹಾಗಿದ್ರೆ ವಯಸ್ಸಾದಂತೆ ಕುಸಿಯೋ NAD+ ಲೆವೆಲ್ ಅನ್ನ ಮತ್ತೆ ರೀಚಾರ್ಜ್ ಮಾಡೋಕ್ಕಾಗಲ್ವಾ ಬಾಡಿಗೆ? ಆಗತ್ತೆ. ಅದು ಕೂಡ ಪಕ್ಕಾ ನ್ಯಾಚುರಲ್ ಆಗಿನೇ ಆಗುತ್ತೆ. ಕೇವಲ 5 ಸಿಂಪಲ್ ಲೈಫ್ ಸ್ಟೈಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು, ನಮ್ಮ ಬಾಡಿಯಲ್ಲಿ ಈ ಫ್ಯೂಲನ್ನು ನಾವೇ ಬೂಸ್ಟ್ ಮಾಡ್ಕೋಬೋದು. ಮಜಾ ಇದೆಯಲ್ಲ ಸೀಕ್ರೆಟ್? ಇದು ತುಂಬ ಇಂಪಾರ್ಟೆಂಟ್ ಅಂತ ಕೂಡ ಅನ್ನಿಸ್ತಾ ಇದೆಯಲ್ಲ ಸ್ನೇಹಿತರೆ? ಹಾಗಾಗಿ ಗಮನ ಕೊಟ್ಟು ಕೇಳಿ. ಮೊದಲನೇದು ಉಪವಾಸ ಮತ್ತು ಊಟದ ಕಂಟ್ರೋಲ್. ನಾವು ಕ್ಯಾಲೋರಿ ಕಮ್ಮಿ ತಿಂದಾಗ ಅಥವಾ ದಿನದಲ್ಲಿ 16 ಗಂಟೆ ಉಪವಾಸ ಇದ್ದು 8 ಗಂಟೆ ಮಾತ್ರ ಊಟ ಮಾಡಿದಾಗ ನಮ್ಮ ಬಾಡಿ ಅಲರ್ಟ್ ಆಗುತ್ತೆ. ಈ ಟೈಮ್ನಲ್ಲಿ NAMPT ಅನ್ನೋ ಎನ್ಸೈಮ್ ಅಥವಾ ಕಿಣ್ವ ಆಕ್ಟಿವೇಟ್ ಆಗಿ ದೇಹ ತಾನಾಗಿಯೇ NAD+ ಉತ್ಪಾದನೆಯನ್ನು ಬೂಸ್ಟ್ ಮಾಡುತ್ತೆ. ಅದೇ ನೀವು ದಿನ ಇಡೀ ಮಲಗೋ ಟೈಮ್ ಬಿಟ್ಟು ಎಚ್ಚರ ಇರೋ ತನಕ ಮಾರ್ನಿಂಗ್ ಟು ನೈಟ್ ಹೈ ಫ್ಯಾಟ್, ಹೈ ಶುಗರ್ ತಿಂತಾನೇ ಇದ್ರೆ ಈ ಲೆವೆಲ್ ಪಾತಾಳಕ್ಕೆ ಕುಸಿಯುತ್ತೆ. ಹಾಗಂತ ನಿಮ್ಗೆ ಯಾರಿಗೂ ನಾವು ಉಪವಾಸ ಮಾಡಿ ಅಂತ ನಾವು ರೆಕಮೆಂಡ್ ಮಾಡ್ತಾ ಇಲ್ಲ. ಇದು ಸೈಂಟಿಫಿಕಲಿ ಏನು ಡೇಟಾ ಇದೆ ಅದನ್ನು ಹೇಳ್ತಾ ಇದ್ದೀವಿ. ಪ್ರತಿಯೊಬ್ಬರ ಬಾಡಿ ಕೂಡ ಡಿಫ್ರೆಂಟ್. ನೀವು ಮೆಡಿಕಲ್ ಅಡ್ವೈಸನ್ನು ಪಡ್ಕೋಬೇಕು. ಆದರೆ ಎಲ್ಲರೂ ಫಾಲೋ ಮಾಡಲೇಬೇಕಾಗಿರೋ ಮೆಡಿಕಲ್ ಲೋಕವೇ ಹೇಳೋ ವಿಚಾರ ಏನು ಗೊತ್ತಾ? ಜಸ್ಟ್ ಬಿಫೋರ್ ಬೆಡ್, ಮಲ್ಗೋಕ್ಕಿಂತ ಮುಂಚೆ ತಿಂದು ಮಲ್ಕೋಬೇಡಿ. ಮಲ್ಗೋಕ್ಕಿಂತ 4 ಗಂಟೆ ಮುಂಚೆ, 10 ಗಂಟೆ ಮಲಗೋರು 6 ಗಂಟೆಗೆ, 11 ಗಂಟೆ ಮಲಗೋರು 7 ಗಂಟೆಗೆ, 12 ಗಂಟೆ ಮಲಗೋರು 8 ಗಂಟೆಗೆಲ್ಲ ಊಟ ಮುಗಿಸಿರಬೇಕು ಅಂತ ಹೇಳ್ತಾರಲ್ವಾ? ಅಟ್ಲೀಸ್ಟ್ ಅಷ್ಟು ಗ್ಯಾಪ್ ಕೊಡಬೇಕು ಅಂತ. ಅದನ್ನು ಬಹುಶಃ ಎಲ್ಲರೂ ಅವರವರ ಮೆಡಿಕಲ್ ಸಿಚುವೇಶನ್ ನೋಡಿಕೊಂಡು ಫಾಲೋ ಮಾಡ್ಬೋದು. ನೆಕ್ಸ್ಟ್, ಬೆವರು ಸುರಿಸುವ ಎಕ್ಸಸೈಸ್. ನಾವು ಏರೋಬಿಕ್ ವರ್ಕೌಟ್ ಅಥವಾ ವೆಯ್ಟ್ ಲಿಫ್ಟಿಂಗ್ ಮಾಡಿದಾಗ ನಮ್ಮ ಬಾಡಿಗೆ ಎನರ್ಜಿ ಬೇಕಾಗುತ್ತೆ.
ಈ ಟೈಮ್ನಲ್ಲಿ ನಮ್ಮ ಮಸಲ್ಸ್ಗೆ ಎಲೆಕ್ಟ್ರಾನ್ ಪಾಸ್ ಮಾಡೋಕೆ ದೇಹ ಈ NAD+ ಅನ್ನ ನ್ಯಾಚುರಲ್ ಆಗಿ ರೀಚಾರ್ಜ್ ಮಾಡಿಕೊಡುತ್ತೆ. ಏನು ಮೂರನೇದು ವೈಟಮಿನ್ B3 ಇರೋ ಊಟ. ಮೀನು, ಮಾಂಸ ಮತ್ತು ಹಾಲಿನ ಪ್ರಾಡಕ್ಟ್ಸ್ ಅಲ್ಲಿ ವೈಟಮಿನ್ B3 ತುಂಬ ಇರುತ್ತೆ. ಅಷ್ಟು ಮಾತ್ರ ಅಲ್ಲದೆ ತರಕಾರಿ, ಬ್ರೋಕೋಲಿ, ಟೊಮ್ಯಾಟೊ, ಸೌತೆಕಾಯಿ, ಎಲೆಕೋಸು ಮತ್ತು ಹಣ್ಣುಗಳಲ್ಲಿ NAD+ ಹೆಚ್ಚಿಸುವ ನ್ಯಾಚುರಲ್ ಪ್ರಿಕರ್ಸರ್ಸ್ ಇವೆ. ನಾಲ್ಕನೇದು ಕತ್ತಲಲ್ಲಿ ಮಾಡೋ ನಿದ್ದೆ. ನಮ್ಮ ಬಾಡಿಯಲ್ಲಿ NAD+ ಚೆನ್ನಾಗಿ ಉತ್ಪಾದನೆಯಾಗೋದು ನಾವು ಕತ್ತಲಲ್ಲಿ ನಿದ್ದೆ ಮಾಡಿದಾಗ ಮಾತ್ರ. ನೀವು ರೂಮಲ್ಲಿ ಲೈಟ್ ಹಾಕೊಂಡು ಮಲಗಿದ್ರೆ ಅಥವಾ ಮೊಬೈಲ್ ನೋಡ್ತಾ ಇದ್ರೆ ಏನಾಗುತ್ತೆ ಗೊತ್ತಾ? ಆ ಬೆಳಕು ಕಣ್ಣಿಗೆ ಬಿದ್ದ ತಕ್ಷಣ ಮೆದುಳಿದು ಹಗಲು ಹೊತ್ತು ಮಲಗಬೇಡ ಅಂತ ಕನ್ಫ್ಯೂಸ್ ಮಾಡುತ್ತೆ ನಿಮ್ಮನ್ನ. ಇಡೀ ದೇಹದ ಸಿಸ್ಟಮ್ಮೇ ಕುಟ್ಟು ಹೋಗುತ್ತೆ, ಹಾಳಾಗೋಗುತ್ತೆ. ಇದರಿಂದ ನಮ್ಮ ದೇಹದ ನ್ಯಾಚುರಲ್ ಬಯೋಲಾಜಿಕಲ್ ಕ್ಲಾಕೇ ಹಾಳಾಗಿ ಹೋಗುತ್ತೆ. ಮೆದುಳಿಗೆ ಟೈಮ್ ಸೆನ್ಸ್ ತಪ್ಪಿದ ತಕ್ಷಣ ಬಾಡಿಯಲ್ಲಿ ಈ ಆ್ಯಂಟಿ ಏಜಿಂಗ್ ಫ್ಯೂಯಲ್ ಉತ್ಪಾದನೆ ಕಟ್ ಆಗುತ್ತೆ. ಹಾಗಾಗಿ ನಿದ್ದೆ ಮಾಡುವಾಗ ರೂಮಲ್ಲಿ ಪೂರ್ತಿ ಕತ್ತಲಿರೋದು ಬಹಳ ಮುಖ್ಯ. ಐದನೆಯದು ಹೀಟ್ ಆ್ಯಂಡ್ ಕೋಲ್ಡ್ ಶಾಕ್. ಇದು ಬಹಳ ಇಂಟ್ರೆಸ್ಟಿಂಗ್. ನಮ್ಮ ದೇಹಕ್ಕೆ ಒಮ್ಮೆಲೆ ಬಿಸಿ ಅಥವಾ ಚಳಿಯ ಸರ್ಪ್ರೈಸ್ ಟೆಂಪರೇಚರ್ ಚೇಂಜ್ ಆದಾಗಲೂ ಕೂಡ NAD+ ಶೂಟಪ್ ಆಗುತ್ತೆ. ಉದಾಹರಣೆಗೆ ಕುದಿಯೋ ನೀರನ್ನು ಸುರ್ಕೋಬಿಡಿ, ಸುಟ್ಟೋಗ್ಬಿಡುತ್ತೆ. ಆಮೇಲೆ ಹಂಗಲ್ಲ, ಬೆಚ್ಚನೆಯ ವಾತಾವರಣ ಸಡನ್ ಆಗಿ ಕ್ರಿಯೇಟ್ ಮಾಡೋ ಸೌನಾ ಬಾತ್, ಅದೆಲ್ಲ ಕಡೆ ಎಲ್ಲರಿಗೂ ಲಭ್ಯ ಇರೋದಿಲ್ಲ. ಬಟ್ ಇದ್ರೆ ಅದನ್ನು ಮಾಡಿದಾಗ, ಅಥವಾ ತುಂಬ ಚಳಿ ಇರೋ ಟೈಮ್ನಲ್ಲಿ ಹೋಗಿ ಬೆಚ್ಚನೆ ನೀರಲ್ಲಿ ಸ್ನಾನ ಮಾಡಿದಾಗ, ಅಥವಾ ದೇಹಕ್ಕೆ ತುಂಬ ಶೆಕೆ ಇರೋ ಟೈಮ್ನಲ್ಲಿ ತಣ್ಣನೆಯ ಚಳಿಯಲ್ಲಿ ಮೈ ಒಡೆದಾಗ, ಅಥವಾ ತಣ್ಣೀರಲ್ಲಿ ಸ್ನಾನ ಮಾಡಿದಾಗ ನಮ್ಮ ಬಾಡಿಯ ಸರ್ವೈವಲ್ ಮೋಡ್ ಆನ್ ಆಗಿ ಇನ್ಸ್ಟೆಂಟ್ ಆಗಿ ಈ ಆ್ಯಂಟಿ ಏಜಿಂಗ್ ಫ್ಯೂಲ್ ರೀಚಾರ್ಜ್ ಆಗುತ್ತೆ. ಅದೇ ಕಾರಣಕ್ಕೋಸ್ಕರ ಬಹುತೇಕ ಬಿಲಿಯನಿಯರ್ಗಳು ಫಾಲೋ ಮಾಡೋ ಸೀಕ್ರೆಟ್ ಲೈಫ್ ಸ್ಟೈಲ್ ರೂಟೀನ್ ಏನು ಗೊತ್ತಾ? ಕೋಲ್ಡ್ ಪ್ಲಂಜ್. ಅವರಂತೂ ಐಸ್ ಕ್ಯೂಬ್ಸ್ ಎಲ್ಲ ಹಾಕೊಂಡು ಅದರಲ್ಲಿ ಪ್ಲಂಜ್ ತಗೊಳ್ತಾರೆ ಬಾತ್ ಟಬ್ಬಲ್ಲಿ. ಕೆಲ ನಿಮಿಷಗಳಾಗಲ್ಲ ತಗೊಂಡು ಪಟ್ಟ ಎದ್ದು ಬರ್ತಾರೆ. ಆಮೇಲೆ ಅದರಿಂದಲೇ NAD+ ಉತ್ಪಾದನೆ ಹೆಚ್ಚಾಗಿ ಆ್ಯಂಟಿ ಏಜಿಂಗ್ ಗುಣ ಬಾಡಿಗೆ ಬರುತ್ತೆ. ಹೆಂಗಾಗಿ ಕಾಣಿಸ್ಕೋಬೋದು, ದೇಹ ಬೇಗ ವಯಸ್ಸಾಗಲ್ಲ ಅನ್ನೋದು ಅಲ್ಲಿರೋ ಪ್ಲಾನ್. ಫಿಸಿಕಲ್ ಟ್ರೈನಿಂಗ್. ಸ್ನೇಹಿತರೆ, ಎಲ್ರಿಗೂ ಆಸೆ ಇರುತ್ತೆ ವಯಸ್ಸಾದ್ಮೇಲೂ ಕೂಡ ಫಿಟ್ ಆಗಿರಬೇಕು ಅಂತ. ಯಾರು ಎಫರ್ಟ್ ಹಾಕಲ್ಲ ಅಷ್ಟೇ. ಕೆಲವ್ರಿಗೆ 80ನೇ ವಯಸ್ಸಲ್ಲೂ ಕೂಡ ಕೋಲಿಲ್ಲದೆ ನಡಿಬೇಕು, ನನ್ನ ಕಣ್ಣು ಚೆನ್ನಾಗಿ ಆರೋಗ್ಯಕರವಾಗಿರಬೇಕು, ಅವಾಗಲೂ ಕೂಡ ಕೆಳಗೆ ಕೂರೋದು, ಏಳೋದು ಅಥವಾ ದಿನಸಿ ಬ್ಯಾಗನ್ನು ಎತ್ತೋದು ಇದೆಲ್ಲ ನಾನೇ ಮಾಡ್ಕೋಬೇಕು ಅಂತೆಲ್ಲ ಆಸೆ ಇರುತ್ತೆ. ಬಟ್ ಎಫರ್ಟ್ ಹಾಕಲ್ಲ. ಇದು ಸಾಧ್ಯ ಆಗಬೇಕು ಅಂದರೆ ನಾವು ಯಂಗ್ ಇರೋ ಟೈಮ್ನಿಂದಲೇ ಬಾಡಿಯನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬರಬೇಕಾಗತ್ತೆ. ಹಾಗೇನೆ 60ಕ್ಕೆ ಅರಳು ಮರಳು ಆಗಬಾರ್ದು ಅಂದ್ರೂ ಕೂಡ ನಾವು ಬ್ರೈನ್ ಆಕ್ಟಿವಿಟಿ ಮೇಲೂ ಕೂಡ ಫೋಕಸ್ ಮಾಡಬೇಕಾಗತ್ತೆ. ಅದೇನು ಅಂತ ಹೇಳಿ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ಮನವಿ. ಸ್ನೇಹಿತರೆ, ವಯಸ್ಸು ಆಗ್ತಾ ಹೋಗ್ತಾ ಬಾಡಿ ಮೈಂಡನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಬ್ಯಾಂಕ್ ಬ್ಯಾಲೆನ್ಸನ್ನು ಕೂಡ ಗಟ್ಟಿಯಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ ಅಲ್ಲ? ಅದರಲ್ಲಿ ತುಂಬ ಜನಕ್ಕೆ ಮಾರ್ಕೆಟ್ ಕಂಡ್ರೆ ಹೆದರೋರಿಗೆ ಬ್ಯಾಂಕ್ಗಳು ಕೊಡೋ RD, FD, ಫಿಕ್ಸೆಡ್ ಬಡ್ಡಿ, ಮಾರ್ಕೆಟ್ ಲಿಂಕ್ ಇಲ್ಲ ಅಂತ ಪ್ರಾಡಕ್ಟ್ಸ್ ತುಂಬ ಆಕರ್ಷಕವಾಗಿ ಕಾಣುತ್ತೆ ಅಲ್ವಾ? ತುಂಬ ಜನ ಅದನ್ನು ಚೂಸ್ ಮಾಡ್ತೀರಾ. ಆದರೆ ತುಂಬ ಜನ ಮಾಡೋ ಮಿಸ್ಟೇಕ್ ಏನು ಅಂದರೆ ಇಂಟ್ರೆಸ್ಟ್ ರೇಟ್ ಹೈಯೆಸ್ಟ್ ಎಲ್ಲಿದೆ, ಬಡ್ಡಿ ಯಾರು ಜಾಸ್ತಿ ಕೊಡ್ತಿದ್ದಾರೆ ಅಂತ ಚೆಕ್ ಮಾಡಿರೋದಿಲ್ಲ. ಅದಕ್ಕೆ ನೀವು ಸ್ಟೇಬಲ್ ಮನಿ ಆ್ಯಪನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ಸ್ಟೇಬಲ್ ಮನಿ ಆ್ಯಪ್ ಒಂದು ಪ್ಲಾಟ್ಫಾರ್ಮ್ ಬ್ಯಾಂಕ್ಗಳನ್ನು, ಭಾರತೀಯ ಬ್ಯಾಂಕ್ಗಳನ್ನು, RBI ಕೆಳಗಡೆ ಕೆಲಸ ಮಾಡೋ ಬ್ಯಾಂಕ್ಗಳನ್ನು ಗ್ರಾಹಕರ ಹತ್ರಕ್ಕೆ ತಗೊಂಬರೋ ಒಂದು ಪ್ಲಾಟ್ಫಾರ್ಮ್. ನೀವು ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿರೋ ಲಿಂಕ್ ಮೂಲಕ ಅವರ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಭಾರತದ ಎಲ್ಲ ಬ್ಯಾಂಕ್ಗಳು ಕೊಡ್ತಿರೋ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡ್ಬೋದು. ಆಮೇಲೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ ಬ್ಯಾಂಕ್ಗಳಲ್ಲಿ RD, FD ಎಲ್ಲ ನೀವು ಬುಕ್ ಮಾಡ್ಬೋದು. ಮುಖ್ಯವಾಗಿ RDಯಲ್ಲಿ ಸ್ನೇಹಿತರೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಸಿಗುತ್ತೆ. ಒಂಥರ FD ಒಂದು 10 ಲಕ್ಷ ರೂಪಾಯಿ ಅಮೌಂಟ್ ಬೇಕು 2 ವರ್ಷ ಬಿಟ್ಟು ಅಂತ ಹೇಳಿದ್ರೆ ಅದನ್ನು ಹೊಂದಿಸೋಕೆ ಬಡ್ಡಿ ಸಮೇತ ಇವಾಗಲಿಂದಲೇ ಶುರು ಮಾಡೋ SIPನ RD ಅಂತ ನೀವು ಹೇಳ್ಬೋದು. FDಗೆ ಹೇಗೆ ಫಿಕ್ಸೆಡ್ ಬಡ್ಡಿ ಕೊಡುತ್ತೆ ಬ್ಯಾಂಕ್, RDಗೂ ಕೊಡುತ್ತೆ. RD ದೊಡ್ಡ ಅಮೌಂಟ್ ಇಲ್ಲ ಅಂದರೆ ತಿಂಗಳು ಉಳಿಸ್ತಾ ಹೋಗೋಕೆ ಡಿಸಿಪ್ಲಿನ್ಡ್ ಆಗಿ ಕಟ್ಟಾಗಿ ಆಟೋಮೆಟಿಕಲಿ ಹೋಗಿ ಬ್ಯಾಂಕ್ ಅಕೌಂಟಲ್ಲಿ ಕೂರೋಕೆ ಮಾಡೋ ಒಂದು ಪ್ರಾಡಕ್ಟ್ ಅದು RD, ರಿಕರಿಂಗ್ ಡೆಪಾಸಿಟ್ ಅಂತ. ಭಾರತದಲ್ಲೀಗ 8.5% ತನಕನೂ ಇಂಟ್ರೆಸ್ಟ್ ಕೊಡ್ತಿರೋ ಬ್ಯಾಂಕ್ಗಳಿದಾವೆ RD ಮೇಲೆ. ಸ್ಟೇಬಲ್ ಮನಿಯಲ್ಲೂ ಕೂಡ ಆ ಬ್ಯಾಂಕ್ಗಳಿದಾವೆ. ನೀವು ನಿಮ್ಮ 1 ವರ್ಷ, 2 ವರ್ಷ, 3 ವರ್ಷ ಈ ರೀತಿ ಶಾರ್ಟ್ ಟರ್ಮ್ ಮತ್ತು ಮೀಡಿಯಂ ಟರ್ಮ್ ಗೋಲ್ಗಳಿಗೆ ಮಾರ್ಕೆಟಲ್ಲಿ ರಿಸ್ಕ್ ತಗೊಳ್ಳೋದು ತುಂಬ ಕಷ್ಟ ಅಲ್ವಾ? ಆ ಟೈಮ್ನಲ್ಲಿ ವಾಲಟಿಲಿಟಿ ಇದ್ದರೆ, ಮಾರ್ಕೆಟಲ್ಲಿ ಏರಿಳಿತಾ ಇದ್ದರೆ ದುಡ್ಡು ತೆಗಿಲೇಬೇಕಾದಾಗ ಲಾಸಲ್ಲಿ ತೆಗಿಬೇಕಾಗತ್ತಲ್ವಾ? ಆದರೆ RDಲಿ ಏನಾಗುತ್ತೆ, ಮಾರ್ಕೆಟ್ ರಿಸ್ಕ್ ಇರೋದಿಲ್ಲ. ಇಲ್ಲಿ ಬ್ಯಾಂಕ್ ಪ್ರಾಮಿಸ್ ಮಾಡಿರುತ್ತೆ ನಿಮಗೆ, ನೀವು ಇಷ್ಟಿಷ್ಟು ಇಡ್ತಾ ಹೋದರೆ ಇಷ್ಟು ಬಡ್ಡಿ ಸೇರಿಸಿ ಆಮೇಲೆ ಇಷ್ಟು ಕೊಡ್ತೀವಿ ಅಂತ ಮೊದಲೇ ಹೇಳಿರ್ತಾರೆ. ಪ್ರಿಡಿಕ್ಟಬಲ್ ಆಗಿರುತ್ತೆ. ಆಮೇಲೆ ಆ ಅಮೌಂಟನ್ನು ಟೈಮಿಗೆ ಕರೆಕ್ಟಾಗಿ ನಿಮಗೆ ಅವರು ಅಕೌಂಟಿಗೆ ಕೊಟ್ಬಿಡ್ತಾರೆ. ಜೊತೆಗೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಭಾರತದ ಎಲ್ಲ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಲ್ಲೂ ಕೂಡ ಅಪ್ ಟು 5 ಲ್ಯಾಕ್ ರೂಪೀಸ್ ತನಕ ನಿಮ್ಮ ದುಡ್ಡಿಗೆ RBIನವರ DICG ಸಿನೆ ಗ್ಯಾರಂಟಿ ಬ್ಯಾಂಕೇ ಮುಳುಗಿದ್ರು ಕೂಡ ಅವ್ರು ನಿಮಗೆ ಕೊಡಬೇಕು ಅನ್ನೋದು ಸರ್ಕಾರದ ನಿಯಮ. ಅಪ್ ಟು 5 ಲ್ಯಾಕ್ ರೂಪೀಸ್ ತನಕ. ಸೊ ಆ ಸೇಫ್ಟಿ ಕೂಡ ಇರುತ್ತೆ. ಜೊತೆಗೆ ಸ್ನೇಹಿತರೆ, ಸ್ಟೇಬಲ್ ಮನಿಲಿ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ, ನಿಮ್ಮ ಮತ್ತು ಬ್ಯಾಂಕ್ ನಡುವೆ ಬ್ರಿಡ್ಜ್ ಅಷ್ಟೇ. ನಿಮ್ಮ RD ಬ್ಯಾಂಕ್ಗೆ ಹೋಗುತ್ತೆ, ಬ್ಯಾಂಕ್ನಿಂದಲೇ ನಿಮಗೆ KYC ಎಲ್ಲ ಆಗಿ, ವಿಡಿಯೋ KYC ಎಲ್ಲ ಆಗಿ ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಮತ್ತು ಮೇಲ್ ಕೂಡ ಬರೋದು.
ಒಂದೇ ಡ್ಯಾಶ್ ಬೋರ್ಡ್ನಲ್ಲಿ ನೀವು ಆ್ಯಪ್ನಲ್ಲೆಲ್ಲ ಟ್ರ್ಯಾಕ್ ಕೂಡ ಮಾಡ್ಬೋದು. ಆಗಲೇ ಹೇಳಿದಾಗ ಈಗ 8.5% ತನಕ ಬಡ್ಡಿ ಕೊಡ್ತಿರೋ ಬ್ಯಾಂಕ್ಗಳು ಕೂಡ ಭಾರತದಲ್ಲಿದ್ದಾವೆ. ನೀವು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಮೂಲಕ ಸ್ಟೇಬಲ್ ಮನಿಯ ಆ್ಯಪನ್ನು ಡೌನ್ಲೋಡ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದು. ಆಮೇಲೆ ಭಾರತದ ಎಲ್ಲ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ ಬ್ಯಾಂಕ್ಗಳಲ್ಲಿ ನೀವು RDಯನ್ನು ಬುಕ್ ಮಾಡೋದಕ್ಕೆ ಚೂಸ್ ಮಾಡ್ಕೋಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಸ್ನೇಹಿತರೆ, ಬನ್ನೀಗ ಮುಂದುವರಿಯೋಣ. ಫಿಸಿಕಲ್ ಟ್ರೈನಿಂಗ್ನಲ್ಲಿ ಮುಖ್ಯವಾಗಿ 2 ಪ್ಯಾರಾಮೀಟರ್ಗಳಿವೆ. ಒಂದು VO2 max, ಇನ್ನೊಂದು ಮಸಲ್ ಮಾಸ್. ಮೊದಲಿಗೆ VO2 max ಬಗ್ಗೆ ಮಾತನಾಡೋಣ. VO2 max ಅಂದರೆ ನೀವು ವರ್ಕೌಟ್ ಮಾಡುವಾಗ ನಿಮ್ಮ ದೇಹ ಎಷ್ಟು ಆಕ್ಸಿಜನನ್ನು ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡಿಕೊಳ್ಳುತ್ತೆ ಅನ್ನೋ ಲೆಕ್ಕ. ಇದು ನಮ್ಮ ಆಯಸ್ಸನ್ನು ಹೇಗೆ ಡಿಸೈಡ್ ಮಾಡುತ್ತೆ ಅನ್ನೋದನ್ನು ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀವಿ. 2018ರಲ್ಲಿ ಕ್ಲೀವ್ಲ್ಯಾಂಡ್ ಕ್ಲಿನಿಕ್ ಬರೋಬ್ಬರಿ 1,22,000 ಜನರ ಮೇಲೆ ಸ್ಟಡಿ ಮಾಡ್ತು. ಆಗ ಅಚ್ಚರಿಯ ವಿಚಾರ ಏನು ಗೊತ್ತಾಗಿದ್ದು, ಯಾರಲ್ಲಿ ಈ VO2 max ಲೆವೆಲ್ ಹೈ ಲೆವೆಲ್ನಲ್ಲಿರುತ್ತೋ ಅವರ ಅಕಾಲಿಕ ಸಾವಿನ ಪ್ರಮಾಣ 80% ಕಮ್ಮಿ ಆಗುತ್ತೆ. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಧೂಮಪಾನ, BP ಅಥವಾ ಡಯಾಬಿಟಿಸ್ ಇರೋರಿಗಿಂತ ಈ VO2 max ಕಮ್ಮಿ ಇರೋರಿಗೇನೆ, ಅದು ಯಾವುದು ಅಭ್ಯಾಸ ಇಲ್ಲ ಅಂದ್ರೂ VO2 max ಕಮ್ಮಿ ಇದ್ದರೆ ಅವರಿಗೆ ಬೇಗ ಅಕಾಲಿಕ ಮರಣ ಆಗೋ ರಿಸ್ಕ್ 2ರಿಂದ 5 ಪಟ್ಟು ಜಾಸ್ತಿ ಇರುತ್ತೆ. ಹಾಗಿದ್ರೆ VO2 max ಎಷ್ಟಿರಬೇಕು? ಇದು ನಿಮ್ಮ ಏಜ್ ಮೇಲೆ, ನೀವು ಪುರುಷನ ಮಹಿಳೆನ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಆದರೆ ಒಂದು 35-36 ವರ್ಷ ವಯಸ್ಸಿನ ವ್ಯಕ್ತಿಗೆ ಎಷ್ಟಿರಬೇಕು? ಆ್ಯಾವ್ರೇಜ್ ಎಷ್ಟು? ಅಬೌವ್ ಆ್ಯಾವ್ರೇಜ್ ಎಷ್ಟು? ನೋಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. 40-45 ರೇಂಜಲ್ಲಿದ್ದರೆ ಆ್ಯಾವ್ರೇಜ್, 45 ಅಬೌವ್ ಇದ್ದರೆ ಅಬೌವ್ ಆ್ಯಾವ್ರೇಜ್. ಗ್ರೇಟ್ ಅಂದರೆ ಯಾವುದು? 50-59 ಅದೆಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಈ ಥರ ಇರಬೇಕಾಗತ್ತೆ. ಹಾಗಿದ್ರೆ ಇದನ್ನು ಮೆಷರ್ ಮಾಡೋದು ಹೇಗೆ? ಈ ಥರದ ಬ್ಯಾಂಡ್ಗಳಲ್ಲಾಗಿರ್ಬೋದು ಅಥವಾ ಯಾವುದೇ ಆ್ಯಪಲ್ನ, ಸ್ಯಾಮ್ಸಂಗ್ ಅಥವಾ ಯಾವುದೇ ಉತ್ತಮ ಗುಣಮಟ್ಟದ ಫಿಟ್ಬಿಟ್ಟು, ಗಾರ್ಮಿನ್ ಈ ಥರದಲ್ಲಿ ಇದಾವಲ್ಲ, ಉತ್ತಮ ಗುಣಮಟ್ಟದ ಫಿಟ್ನೆಸ್ ವಾಚ್ ಅಥವಾ ಬ್ಯಾಂಡ್ಗಳಲ್ಲಿ ಇವುಗಳನ್ನು ಟ್ರ್ಯಾಕ್ ಮಾಡೋದಕ್ಕೆ ಎಲ್ಲದರಲ್ಲೂ VO2 max ತೋರಿಸಲ್ಲ. ಯಾವುದ್ರಲ್ಲಿ ಇದೆ ಅಂತ ನೋಡಿಕೊಂಡು ನೀವು ಅದನ್ನು ಚೂಸ್ ಮಾಡ್ಬೋದು. ಯಾವುದೇ ಪರ್ಟಿಕ್ಯುಲರ್ ಬ್ರ್ಯಾಂಡ್ನ ರೆಕಮೆಂಡ್ ಮಾಡಲ್ಲ. ಬೇಕು ಅಂದರೆ ಅದನ್ನು ಕೂಡ ನೀವು ಟ್ರ್ಯಾಕ್ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಅದನ್ನು ಮಾಡ್ಕೋಬೋದು ಬೇಕಾದರೆ. ಇಲ್ಲ ಅಂದರೂ ಕೂಡ ನೀವು ಸಿಂಪಲ್ ಟ್ರಿಕ್ಸನ್ನು ಫಾಲೋ ಮಾಡ್ತಾ ಹೋದ್ರೂ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ VO2 max. ಇದಕ್ಕೆ ಸೈನ್ಸ್ ಹೇಳೋ 2 ಟೆಕ್ನಿಕ್ಗಳಿವೆ. ಮೊದಲನೇ ಟೆಕ್ನಿಕ್ ಝೋನ್ 2 ಕಾರ್ಡಿಯೋ. ಇದನ್ನು ಬಹಳ ಸಿಂಪಲ್ ಆಗಿ ಹೇಳೋದಾದರೆ, ನೀವು ವಾಕಿಂಗ್ ಅಥವಾ ಸೈಕ್ಲಿಂಗ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಆಗ ನಿಮ್ಮ ಉಸಿರಾಟ ಸ್ವಲ್ಪ ಫಾಸ್ಟ್ ಆಗಿರಬೇಕು. ಆದರೆ ಪಕ್ಕದಲ್ಲಿರೋರೊಂದಿಗೆ ಮಾತನಾಡುವಾಗ ಉಸಿರು ಕಟ್ಟಬಾರ್ದು, ಆರಾಮಾಗಿ ಮಾತನಾಡೋಕ್ಕೆ ಆಗಬೇಕು. ಅಂದರೆ ನೀವು ಫುಲ್ ಸುಸ್ತಾಗಿ ಒದ್ದಾಡಬಾರ್ದು, ಹಾಗಂತ ಸುಮ್ಮನೆ ರಿಲ್ಯಾಕ್ಸ್ ಆಗಿನೂ ಇರಬಾರ್ದು. ಇವೆರಡರ ನಡುವಿನ ಮೀಡಿಯಂ ಲೆವೆಲ್ ಇರುತ್ತಲ್ಲ, ಅದೇ ಝೋನ್ 2. ಇದು ಎಷ್ಟು ಮಾಡಬೇಕು? ವಾರದಲ್ಲಿ 3-4 ದಿನ ಈ ತರಹದ 45 ನಿಮಿಷದ ಮಾಡರೇಟ್ ಎಕ್ಸಸೈಸ್ ಮಾಡಿದ್ರೆ ಬಾಡಿಯ ಏರೋಬಿಕ್ ಬೇಸ್ ಸ್ಟ್ರಾಂಗ್ ಆಗುತ್ತೆ. ಹಾಗಂತ ಇದೆಲ್ಲ ಹೆಲ್ದಿ ಇಂಡಿವಿಜುವಲ್ಸ್ಗೆ ನಾವು ಹೇಳ್ತಿರೋದು. ಆರೋಗ್ಯವಂತ ವ್ಯಕ್ತಿಗೆ ಎಲ್ಲರ ಮೆಡಿಕಲ್ ಕಂಡೀಷನ್ ಸೇಮ್ ಇರಲ್ಲ, ನೀವು ನೋಡ್ಕೋಬೇಕು ನೀವು. ನೆಕ್ಸ್ಟ್ 2ನೇ ವಿಚಾರ, ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್, HIIT. ಅಂದರೆ ವಾರದಲ್ಲಿ 1-2 ದಿನ ಹಾರ್ಟ್ ರಿದಮನ್ನು ನಾವು ಜಾಸ್ತಿ ಮಾಡೋ ರೀತಿಯಲ್ಲಿ ಫುಲ್ ಸ್ಪೀಡಾಗಿ ಓಡೋದು ಅಥವಾ ಮೆಟ್ಲು ಹತ್ತೋದು. ಇದರಲ್ಲಿ ಇಂಟರ್ವಲ್ ಟ್ರೈನಿಂಗ್ ಏನು ಅಂತ ಹೇಳಿದ್ರೆ, ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ನೀವೊಂದು 100 ಮೀಟರ್ 200 ಮೀಟರ್ನ ಒಂದು ಓಡೋ ಜಾಗ ಇಟ್ಕೊಂಡಿದ್ದೀರ ಅಂತ ಇಟ್ಕೊಳ್ಳಿ. ಎಷ್ಟಾಗುತ್ತಷ್ಟು ಎನರ್ಜಿಯೊಂದಿಗೆ ಫಾಸ್ಟಾಗಿ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಓಡೋದು, ಫುಲ್ ಎನರ್ಜಿಯೊಂದಿಗೆ. ಎಷ್ಟಾಗುತ್ತಷ್ಟು ಉಸೇನ್ ಬೋಲ್ಟ್ ಥರ ಟ್ರೈ ಮಾಡಬೇಕು ಕೊಡೋಕ್ಕೆ. ವಾಪಸ್ ಬರ್ತಾ ನಿಧಾನ ಬರೋದು, ಫುಲ್ ಇನ್ನೊಂದು ಸೈಡ್ ವಾಪಸ್ ರಿಟರ್ನ್ ಮಾಡ್ಬೇಕಾರೆ ಮತ್ತೆ ಎರಡನೇ ಓಡೋದು, ಮತ್ತು ವಾಪಸ್ ಬರ್ತಾ ನಿಧಾನ ಬರೋದು. ಅದು ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್. ಅದು ಇದಕ್ಕೆ ನಾನಾ ಮೆಥಡ್ಸ್ ಇವೆ. ಅಗೇನ್ ನೀವು ಇದಕ್ಕೆ ಬೇರೆ ಬೇರೆ ವಿಡಿಯೋ ನೋಡಿ ನೀವೇ ಮಾಡುವಂಥ HIIT ವರ್ಕೌಟ್ಗಳು ಹೇಗಿರ್ತವೆ ಅಂತ. ಈ ಥರ ಮಾಡಿದಾಗ ನಿಮ್ಮ ಲಂಗ್ಸ್ ಮತ್ತು ಹಾರ್ಟ್ನ ಆಕ್ಸಿಜನ್ ಕೆಪಾಸಿಟಿ ಮ್ಯಾಕ್ಸಿಮಮ್ ಲೆವೆಲ್ಗೆ ಹೋಗುತ್ತೆ. ಅಗೇನ್ ಇಲ್ಲೂ ಕೂಡ ಹೆಲ್ದಿ ಆರೋಗ್ಯವಂತ ವ್ಯಕ್ತಿಗೆ ನಾವು ಹೇಳ್ತಿರೋದು ಅವರವರ ದೇಹದ ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಮಾಡಬೇಕಾಗತ್ತೆ. ಹುಷಾರಿಲ್ಲ ಅಂದರೆ ವೈದ್ಯರ ಸಲಹೆಯನ್ನು ಪಡ್ಕೊಂಡೇ ಶುರು ಮಾಡಿ. ನೆಕ್ಸ್ಟ್, ಆರ್ಟ್ ಆಫ್ ಏಜಿಂಗ್ನಲ್ಲಿ ನಾವು ಫೋಕಸ್ ಮಾಡಬೇಕಾದ 2ನೇ ಅತಿ ದೊಡ್ಡ ವಿಚಾರ ಅಂದರೆ ಮಸಲ್ ಲಾಸ್. ನಾವು 30 ವರ್ಷ ದಾಟಿದ ಮೇಲೆ ಪ್ರತಿ 10 ವರ್ಷಕ್ಕೆ 3-8% ಮಸಲ್ ಕಳ್ಕೊಳ್ತಾ ಇದ್ದೀವಿ. ಅದೇ 60 ವರ್ಷ ದಾಟಿದ್ರೆ ಇದು ಪ್ರತಿ 10 ವರ್ಷದಲ್ಲಿ 15% ಕುಸ್ತು ಹೋಗುತ್ತೆ. ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ 30% ಮಸಲನ್ನು ಕಳ್ಕೊಂಡ್ಬಿಡ್ತಾರೆ. ಇದನ್ನು ಮೆಡಿಕಲ್ ಭಾಷೆಯಲ್ಲಿ ಸಾರ್ಕೋಪೇನಿಯಾ ಅಂತ ಕರೀತಾರೆ. 2016ರಲ್ಲಿ WHO ಇದನ್ನು ಅಧಿಕೃತವಾಗಿ ಒಂದು ಕಾಯಿಲೆ ಅಂತಾನೆ ಡಿಕ್ಲೇರ್ ಮಾಡಿತ್ತು, ಮಾಂಸಖಂಡ ಕಳ್ಕೊಂಡು ವೀಕ್ ಆಗೋದನ್ನು. ಇಲ್ಲಿ ಯಾಕೆ ಮಸಲ್ ಅಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ? ಸುಮ್ಮನೆ ಅದು ಎಕ್ಸ್ಟ್ರಾ ಮಾಂಸ ಬೆಳೆಸ್ಕೊಂಡಿದ್ದಾರೆ ಅಂತಲ್ಲ. ತೀರಾ ನಾವು ನಿಮಗೆ ಬಾಡಿ ಬಿಲ್ಡರ್ಸ್ ಆಗಿ ಅಂತ ಹೇಳ್ತಿಲ್ಲ, ಬಟ್ ಮಿನಿಮಮ್ ಮಸಲ್ಸ್ ಬಾಡಿಯಲ್ಲಿ ಬೇಕಾಗುತ್ತೆ. ವಯಸ್ಸಾದ ಮೇಲೆ ಜನ ಅತಿ ಹೆಚ್ಚು ಪ್ರಾಣ ಕಳ್ಕೊಳ್ಳೋದು ಕ್ಯಾನ್ಸರ್ ಅಥವಾ ಹಾರ್ಟ್ ಅಟ್ಯಾಕ್ಗಿಂತ ಆಯ ತಪ್ಪಿ ಬಿದ್ದು ಆಗೋ ಗಾಯಗಳಿಂದ, ಗೊತ್ತಾ ನಿಮಗೆ? ವಯಸ್ಸಾದ ಮೇಲೆ ಅದಕ್ಕೆ ವಯಸ್ಸಾದವರು ಜಾಸ್ತಿ ಬೀಳ್ದಿರಂಗೆ ನೋಡ್ಕೋಬೇಕು ಅಂತ ಹೇಳೋದು. ಇಲ್ಲಿ ಏನಾಗುತ್ತೆ, ಮಸಲ್ ವೀಕ್ ಆದಾಗ ಬ್ಯಾಲೆನ್ಸ್ ಕಮ್ಮಿ ಆಗುತ್ತೆ ಬಾಡಿಲಿ. ಹಾಗಾಗಿ ಲಾಂಗಿವಿಟಿ ಎಕ್ಸ್ಪರ್ಟ್ಸ್ ಹೇಳೋದು ಒಂದೇ ಮಾತು, ವಯಸ್ಸಾದಾಗ ಆರೋಗ್ಯಕರವಾಗಿರಬೇಕು ಅಂದರೆ
ಬರೀ ವಾಕಿಂಗ್ ಸಾಲಲ್ಲ, ಮಸಲ್ಸ್ ಉಳಿಸ್ಕೊಳ್ಳೋಕೆ ಇವಾಗಿನಿಂದಲೇ ಎಷ್ಟು ಸಾಧ್ಯವೋ ಅಷ್ಟಷ್ಟು ವೆಯ್ಟ್ ಲಿಫ್ಟಿಂಗ್ ಮಾಡಬೇಕು ಅಂತ ಯಂಗ್ ಆಗಿರೋ ಟೈಮ್ನಿಂದಲೇ. ಜೊತೆಗೆ ಅದಕ್ಕೆ ತಕ್ಕಂತೆ ವರ್ಕೌಟ್ ಮಾಡಿದ್ಮೇಲೆ ಮಸಲ್ ರಿಪೇರ್ಗೆ ಮತ್ತು ಮಸಲ್ ಉಳಿಸ್ಕೊಳ್ಳೋಕ್ಕೆ ಮತ್ತು ಗ್ರೋ ಮಾಡೋಕ್ಕೆ ಪ್ರೋಟೀನ್ ಕೂಡ ಇಂಟೇಕ್ ಇರಬೇಕು. ನಾ ಬರೀ ಅನ್ನ ಮತ್ತು ಬೇಸಿಕ್ ಸಾರು ತಿನ್ಕೊಂಡು ಪ್ರೋಟೀನ್ ಜಾಸ್ತಿ ಇಲ್ಲದೆ ಮಸಲ್ ಬಿಲ್ಡ್ ಮಾಡ್ತೀನಿ ಅಂದರೆ ಕಷ್ಟ. ನಮ್ಮಲ್ಲಿ ಸಾಮಾನ್ಯ ಸ್ಟ್ಯಾಂಡರ್ಡ್ RDA ರೆಕಮೆಂಡೆಡ್ ಡಯಟ್ರಿ ಅಲೋವೆನ್ಸ್ ಪ್ರಕಾರ ಪ್ರತಿ kg ದೇಹದ ತೂಕಕ್ಕೆ 0.8 ಗ್ರಾಮ್ ಅಥವಾ 1 ಗ್ರಾಮ್ ತನಕ ಅಂತ. 60 kg ಇರೋ ವ್ಯಕ್ತಿಗೆ 60 ಗ್ರಾಮ್ ಸಾಕು ಅಂತಾರೆ. ಅದು ಪ್ರೋಟೀನ್ ಕೊರತೆಯಿಂದ ಸಾಯಬಾರ್ದು ಅಥವಾ ಆರೋಗ್ಯಕರವಾಗಿ ದೇಹವನ್ನು ಉಳಿಸ್ಕೊಳ್ಳೋಕ್ಕಷ್ಟೇ. ಅದು ಮಿನಿಮಮ್ ಸರ್ವೈವಲ್ಗೆ. ವಯಸ್ಸಾದ್ಮೇಲೂ ಮಸಲ್ ಗಟ್ಟಿಯಾಗಿರಬೇಕು ಅಂದರೆ ವರ್ಕೌಟ್ ಮಾಡೋರಿಗೆ, ಮಾಂಸಖಂಡಗಳನ್ನು ಬೆಳೆಸ್ಕೊಳ್ಳೋಕೆ ಟ್ರೈ ಮಾಡೋರಿಗೆ ಅಷ್ಟು ಸಾಕಾಗಲ್ಲ. 1.5 ರಿಂದ 2 ಗ್ರಾಮ್ ತನಕ ಬೇಕು ಅಂತ ತಜ್ಞರು ಹೇಳ್ತಾರೆ ಸ್ನೇಹಿತರೆ. ಇಷ್ಟೆಲ್ಲ ಮಾಡಿದ್ಮೇಲೆ ದೊಡ್ಡ ವಿಲನ್ ಶತ್ರು ಅದರಿಂದ ದೂರ ಇರೋದು ಕೂಡ ಮುಖ್ಯ. ಆ ಶತ್ರು ಬೇರೆ ಯಾರೂ ಅಲ್ಲ ಸ್ನೇಹಿತರೆ, ಶುಗರ್ ಟ್ರ್ಯಾಪ್ ಅಂದರೆ ಡಯಾಬಿಟಿಸ್. ಇದು ಯಾಕೆ ಡೇಂಜರ್ ಅಂದರೆ ವಯಸ್ಸಾದಂತೆ ನಮ್ಮ ದೇಹದ ಮೆಟಬಾಲಿಸಮ್ ವೀಕ್ ಆಗುತ್ತೆ. ನಾವು ತಿಂದ ಊಟ ಸರಿಯಾಗಿ ಎನರ್ಜಿಯಾಗಿ ಕನ್ವರ್ಟ್ ಆಗದೆ ರಕ್ತದಲ್ಲಿ ಶುಗರ್ ಆಗಿ ಉಳಿಯುತ್ತೆ. ಇಂಥ ಟೈಮಲ್ಲಿ ನಮ್ಮನ್ನು ಅತಿ ವೇಗವಾಗಿ ವಯಸ್ಸಾಗುವಂತೆ ಮಾಡಿ ಕಾಯಿಲೆಗಳಿಗೆ ನೂಕೋದೆ ಈ ಡಯಾಬಿಟೀಸ್. ICMRನ ರಿಪೋರ್ಟ್ ಪ್ರಕಾರವೇ ಭಾರತದಲ್ಲಿ ಬರೋಬ್ಬರಿ 10.1 ಕೋಟಿ ಜನರಿಗೆ ಡಯಾಬಿಟೀಸ್ ಇದೆ. ಅದು ಬಿಟ್ಟು 15.3% ಜನ ಆಲ್ರೆಡಿ ಪ್ರೀ ಡಯಾಬಿಟಿಸ್ ಸ್ಟೇಜ್ನಲ್ಲಿದ್ದಾರೆ. ಇನ್ನೇನು ಶುಗರ್ ಪೇಷಂಟ್ಸ್ ಆಗೋಕ್ಕೆ ಬಾರ್ಡರ್ನಲ್ಲಿದ್ದಾರೆ. ವೆರಿ 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 ಡೇಂಜರಸ್, ಆತಂಕಕಾರಿ ವಿಚಾರ ಇದು. ಏನು ದೇಶದ ಕಾಲು ಭಾಗ ಜನಕ್ಕೆ ಡಯಾಬಿಟಿಸ್ ಅಂತ ಹೇಳಿದ್ರೆ ಇದು ದೇಶದ ಓವರಾಲ್ ನ್ಯಾಷನಲ್ ಹೆಲ್ತ್ನ ಕಥೆ ಏನು ಸ್ನೇಹಿತರೆ. ಈ ಡಯಾಬಿಟಿಸ್ ಬಂತು ಅಂದರೆ ನಮ್ಮ ಹೆಲ್ತ್ ಸ್ಪ್ಯಾನ್ಗೆ ಪೆಟ್ಟು ಬೀಳುತ್ತೆ. ಫಿನಾನ್ಷಿಯಲ್ ಸ್ಪ್ಯಾನ್ ಕೂಡ ಕಂಪ್ಲೀಟ್ ಖಾಲಿ ಆಗುತ್ತೆ. ಇದಕ್ಕೊಂದೇ ಪರಿಹಾರ ಕ್ಯಾಲೋರಿ ಕಂಟ್ರೋಲ್, ಶುಗರನ್ನು ಅವಾಯ್ಡ್ ಮಾಡೋದು ಮತ್ತು ಮಸಲ್ ಬಿಲ್ಡಿಂಗ್. ನಮ್ಮ ಊಟದಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಡೈರೆಕ್ಟ್ ಸಕ್ಕರೆ ಪ್ರಮಾಣವನ್ನು ಕಟ್ ಮಾಡಬೇಕು ನಾವು. ಅದರ ಜಾಗದಲ್ಲಿ ಫೈಬರ್ ಮತ್ತು ಪ್ರೋಟೀನ್ ಜಾಸ್ತಿ ಇರೋ ಊಟವನ್ನು ಸೇವಿಸಬೇಕು. ಹಾಗೆ ಡೈಲಿ ರೆಸಿಸ್ಟೆನ್ಸ್ ಟ್ರೈನಿಂಗ್, ವೆಯ್ಟ್ ಲಿಫ್ಟಿಂಗ್ ಇತ್ಯಾದಿಗಳನ್ನು ಮಾಡೋ ಮೂಲಕ ಮಸಲ್ ಉಳಿಸಿ ಬೆಳೆಸೋದು ತುಂಬ ಮುಖ್ಯ. ಆ ಮಸಲ್ಸ್ ನಮ್ಮ ದೇಹದಲ್ಲಿರೋ ಎಕ್ಸ್ಟ್ರಾ ಶುಗರನ್ನು ಹೀರಿಕೊಳ್ಳೋ ಸ್ಪಾಂಜ್ ಥರ ಕೆಲಸ ಮಾಡುತ್ತೆ ಗೊತ್ತಾ. ಆಗ ನಮ್ಮ ಮೆಟಬಾಲಿಸಮ್ ಸ್ಟ್ರಾಂಗ್ ಆಗಿ ಈ ಡಯಾಬಿಟಿಸ್ ಅನ್ನೋ ವಿಲನ್ ಹತ್ತಿರಕ್ಕೆ ಸುಳಿಯೋದಿಲ್ಲ. ಅರಳು ಮರಳಿಂದ ತಪ್ಪಿಸಿಕೊಳ್ಳೋ ಕಲೆ, ಇದೆಲ್ಲ ಕುತ್ತಿಗೆಯಿಂದ ಕೆಳಗಿರೋ ದೇಹದ ಕಥೆ ಆಯಿತು. ಆದರೆ ಮೆದುಳಿನ ಕಥೆ ಏನು? ಆರ್ಟ್ ಆಫ್ ಏಜಿಂಗ್ನಲ್ಲಿ ನಮ್ಮ ದೇಹ ಎಷ್ಟು ಗಟ್ಟಿಯಾಗಿರುತ್ತೋ ನಮ್ಮ ಮೆದುಳು ಕೂಡ ಕಡೆವರೆಗೂ ಶಾರ್ಪ್ ಆಗಿರಬೇಕಲ್ಲ. ಇಲ್ಲಿ ಸೂಪರ್ ಏಜರ್ಸ್ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಬಗ್ಗೆ ಮಾತನಾಡಬೇಕು. ಯಾರಿದು ಸೂಪರ್ ಏಜರ್ಸ್? ನಾರ್ತ್ ವೆಸ್ಟರ್ನ್ ಯೂನಿವರ್ಸಿಟಿ ಒಂದು ಸ್ಟಡಿ ಮಾಡಿದಾಗ ಕೆಲವರು 80 ವರ್ಷ ದಾಟಿದ್ರು ಕೂಡ ಅವ್ರ ಮೆದುಳು 40-50 ಏಜ್ ಅವ್ರದ್ದು ಹೆಂಗಿರಬೇಕು ಅಷ್ಟೇ ಶಾರ್ಪ್ ಆಗಿತ್ತು. ಅದೇನು ಅಂದರೆ ಈ ಸೂಪರ್ ಏಜರ್ಸಲ್ಲಿ ಅವರ ಮೆದುಳಿನ ಅತ್ಯಂತ ಹೊರಪದರ ಸೆರೆಬ್ರಲ್ ಕಾರ್ಟೆಕ್ಸ್ ಇದು ಸಾಮಾನ್ಯ 80 ವರ್ಷದವರ ಮೆದುಳಿಗಿಂತ ದಪ್ಪ ಇತ್ತು ಈ ಸೂಪರ್ ಏಜರ್ಸಲ್ಲಿ. ಅಷ್ಟೇ ಅಲ್ಲ, 50 ರಿಂದ 65 ವರ್ಷದ ಜನರೊಂದಿಗೆ ಕಂಪೇರ್ ಮಾಡಿದಾಗ ಇವರ ಮೆದುಳಲ್ಲಿ ಯಾವುದೇ ಸವೆತ ಅಥವಾ ಕುಗ್ಗುವಿಕೆ ಆಟ್ರೋಫಿ ಕಂಡು ಬಂದಿರಲಿಲ್ಲ. ಸಾಮಾನ್ಯವಾಗಿ 2.24% ಮೆದುಳಿನ ಅದರದ್ದು ಗಾತ್ರ ಶ್ರಿಂಕ್ ಆಗೋದು ಆಗಿರುತ್ತೆ, ಆಟ್ರೋಫಿ ಕುಗ್ಗುವಿಕೆ ಆಗಿರುತ್ತೆ. ಇವ್ರದ್ದು ಬರೀ 1.06% ಇತ್ತು, ಅರ್ಧಕ್ಕರ್ಧ ಕಮ್ಮಿ ಕುಗ್ಗುವಿಕೆ ಆಗಿತ್ತು ಮೆದುಳು ಇವ್ರದ್ದು. ಜೊತೆಗೆ ಈ ಸೂಪರ್ ಏಜರ್ಸಲ್ಲಿ ಅಲ್ಝೈಮರ್ಸ್ ರೋಗಿಗಳಿಗಿಂತ 2.5 ಪಟ್ಟು ಹೆಚ್ಚು ಹೊಸ ನ್ಯೂರಾನ್ಗಳು ಹುಟ್ಟುಕೊಳ್ತವೆ ಅನ್ನೋದು ಡೇಟಾದಿಂದ ಸಾಬೀತಾಗಿತ್ತು. ಹಾಗಿದ್ರೆ ಸಾಮಾನ್ಯ ಜನ ಏನು ಮಾಡ್ಬೋದು? ಈ ಅಧಿಕಾರದ ಅಜಿತ್ ದೋವಲ್ ಅವರು ನೋಡಿ 80 ಆದರೂ ಕೂಡ ಎಷ್ಟು ಆ್ಯಕ್ಟಿವ್ ಆಗಿ NSA ವ್ಯೂಹಾತ್ಮಕ ಈ ಸ್ಟ್ರಾಟಜಿಗಳನ್ನು ಮಾಡೋ ಜಾಬ್ನಲ್ಲೂ ಕೂಡ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ. ಪೊಲಿಟಿಷಿಯನ್ಸ್ ನೋಡಿ ಡೈಲಿ ಪೇಪರ್ ವರ್ಕು ಓದೋದು ಬರೆಯೋದೆಲ್ಲ ಮಾಡೋರೆಲ್ಲ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ 80-90 ಆದರೂ ಕೂಡ. ಅದು ಸಾಮಾನ್ಯ ಜನ 50-60 ಆಗ್ಬೇಕಾದ್ರೆ ಯಾಕೆ ಒದ್ದಾಡಿಬಿಡ್ತಾರೆ, ಎಲ್ಲ ಮರು ಶುರು ಆಗಿಬಿಡುತ್ತೆ. ಸ್ನೇಹಿತರೆ, ಎಲ್ರಿಗೂ ಕೂಡ ಏಜ್ ಆದಮೇಲೂ ಕೂಡ ಆ್ಯಕ್ಟಿವ್ ಆಗಿ ಬ್ರೈನ್ ಕೂಡ ಶಾರ್ಪ್ ಆಗಿ ಇಟ್ಕೊಳ್ಳೋಕೆ ಅವಕಾಶ ಇರುತ್ತೆ. ಇಲ್ಲಿ ನೋಡಿ 40-50ನೇ ವಯಸ್ಸಲ್ಲಿ ಬರೋ ಹೈ BP ಮತ್ತು ಕೆಟ್ಟ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಇವು ಮೇನ್ ಕಾರಣ ಈ ರೋಗಕ್ಕೆ. ಜೊತೆಗೆ ಸ್ನೇಹಿತರೆ, ಮೆದುಳನ್ನು ಸರಿಯಾಗಿ ಬಳಸದೇ ಇರೋದು ಅದು ಕೂಡ ಕಾರಣ. ವಿಜ್ಞಾನಿಗಳು ಹೇಳ್ತಾರೆ ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ. ಮೆದುಳನ್ನು ಚೆನ್ನಾಗಿ ಬಳಸಿ, ಇಲ್ಲಾಂದರೆ ಕಳ್ಕೊಳ್ಳಿ ಅಂತ. ವಿಜ್ಞಾನಿಗಳು ಈ ಸೂಪರ್ ಏಜರ್ಸ್ಗಳ ಮೆದುಳನ್ನು ಸ್ಟಡಿ ಮಾಡಿದಾಗ ಗೊತ್ತಾಗಿದ್ದೇನು ಅಂದರೆ ಇವರ ಮೆದುಳಲ್ಲಿ ಮಿಡ್ ಸಿಂಗ್ಯುಲೇಟ್ ಕಾರ್ಟೆಕ್ಸ್ ಅನ್ನೋ ಭಾಗ ಬಹಳ ಆ್ಯಕ್ಟಿವ್ ಇತ್ತು. ಇದು ಆ್ಯಕ್ಟಿವ್ ಆಗಿರಬೇಕು ಅಂದರೆ ನಮಗೆ ಕಷ್ಟ ಅನಿಸೋ ಹೊಸ ಚಾಲೆಂಜಸನ್ನು ಫೇಸ್ ಮಾಡ್ತಾ ಇರಬೇಕು. ಕಲಿಯೋಕೆ ಕಷ್ಟ ಅನಿಸೋ ಹೊಸ ಸ್ಕಿಲ್, ಹೊಸ ಭಾಷೆ ಅಥವಾ ಹೊಸ ವಿಚಾರಗಳನ್ನು ಕಲಿತಾನೆ ಇರಬೇಕು. ಸುಮ್ಮನೆ ರಿಟೈರ್ ಆದೆ ಅಂಥೇಳಿ ಆರಾಮಾಗಿ TV ಮುಂದೆ ಕೂರೋದು, ಇಡೀ ದಿನ ಫೋನ್ನಲ್ಲಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡೋದು, ಬ್ರೈನಿಗೆ ಚಾಲೆಂಜಿಂಗ್ ಆಗುವಂಥ ಯಾವುದೇ ಚಟುವಟಿಕೆನೇ ಮಾಡದೇ ಇರೋದು, ಮೆದುಳು ಕುಗ್ಗಿ ಹೋಗ್ಬಿಡುತ್ತೆ. ನನ್ನ ಅವಶ್ಯಕತೆ ಅಷ್ಟೊಂದಿಲ್ಲ, ಕೆಲಸ ಇಲ್ಲ ನನಗೆ ಅಂತೇಳಿ ಅದು ಕೂಡ ಕುಗ್ಗಿ ಹೋಗುತ್ತೆ. ಸೊ ಸಿಂಪಲ್ ಆಗಿ ಸ್ನೇಹಿತರೆ, ಓದಬೇಕು, ಹೊಸದೇನಾದ್ರು ಕಲಿಯೋಕ್ಕೆ ಬ್ರೈನಿಗೆ
ಫೋರ್ಸ್ ಮಾಡಬೇಕು. ಅರ್ಥ ಆಗಿಲ್ಲ ಅಂದರೂ ಕೂಡ ಟ್ರೈ ಮಾಡಬೇಕು. ಏನಾದರೂ ಹೊಸ ಸ್ಕಿಲ್ಲನ್ನು ಕಲಿಬೇಕು, ಹೊಸ ಹಾಬಿಯನ್ನು ಮಾಡಬೇಕು. ಬ್ರೈನ್ಗೆ ಹೊಸದನ್ನು ಇಲ್ಲಪ್ಪ ನಿನ್ನ ಕೆಲಸ ಏನೋ ಮುಗಿದಿಲ್ಲ, ಪೇ ಅಟೆನ್ಷನ್, ಗಮನ ಕೊಡಿ ಇಲ್ಲಿ ಅಂತ ಹೇಳಬೇಕು ನಾವು. ಅಟ್ಲೀಸ್ಟ್ ಪುಸ್ತಕ ಓದೋದ್ರಿಂದ ಶುರು ಮಾಡ್ಬೋದು. ಎಲ್ಲ ಮನೆಯಲ್ಲಿರೋ ಹಿರಿಯರು ಎಲ್ರಿಗೂ ಬರುತ್ತಲ್ವಾ. ಕನ್ನಡ ಮಾತ್ರ ಬರುತ್ತೆ ಅಂದರೆ ಕನ್ನಡ ಬುಕ್ಸೇ ಓದ್ಬೋದು, ಇಂಗ್ಲೀಷು ಬರುತ್ತಂದರೆ ಎರಡು ಕನ್ನಡ ಇಂಗ್ಲೀಷ್ ಎರಡೂ ಓದ್ಬೋದು ಅಲ್ವಾ. ಬಟ್ ಓದಬೇಕು ಅಷ್ಟೇ. ಜೊತೆಗೆ ಪ್ರತಿದಿನ ಎಕ್ಸಸೈಸ್ ಮಾಡಿದಾಗ, ಫಿಸಿಕಲ್ ಎಕ್ಸಸೈಸ್ ಮಾಡಿದಾಗ ಅವಾಗ ಮಾತ್ರ ಮೆದುಳಿನಲ್ಲಿ ಹೊಸ ಕನೆಕ್ಷನ್ಸ್, ನ್ಯೂರೋಪ್ಲಾಸ್ಟಿಸಿಟಿ ಬಿಲ್ಡ್ ಆಗೋಕ್ಕೆ ಸಾಧ್ಯ. ಅಂದರೆ ನಮ್ಮ ದೇಹಕ್ಕೆ ಬೆವರು ಬರೆಸಬೇಕು, ಮೆದುಳಿಗೆ ಚಾಲೆಂಜಿಂಗ್ ಟಾಸ್ಕ್ಗಳನ್ನು ಕೊಡಬೇಕು. ಎರಡನ್ನೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಈಗ 60ಕ್ಕೆ ಅರಳು ಮರಳು ಹೋಗಿ ಆರಾಮದಲ್ಲಿ ಹೇಳೋದಲ್ಲ, 30ಕ್ಕೆ ಉರುಳು ಹೊರಳು ಆಗಿದೆ ಅಂಥೇಳಿ. ಹಾಗಾಗದೆ ಸ್ವಲ್ಪ ಲಾಂಗ್ ಟೈಮ್ ತನಕನೂ ಕೂಡ ದೇಹ ಹಾಗೂ ಬ್ರೈನ್ನ ಎಬಿಲಿಟಿಯನ್ನು ಕೂಡ, ಬಾಡಿ ಮತ್ತು ಮೈಂಡ್ ಎರಡನ್ನ ಕೂಡ ಶಾರ್ಪ್ ಆಗಿ ಇಟ್ಕೊಳ್ಳೋಕೆ ಸಾಧ್ಯ. ಒಂಟಿತನದಿಂದ ಮುಕ್ತವಾಗಿರಿ ಸ್ನೇಹಿತರೆ. ಮನುಷ್ಯ ಒಂಟಿತನದಿಂದ ಮುಕ್ತ ಆಗೋದು ಅಂದರೆ ಮದುವೆ ಆಗಿ ಫ್ಯಾಮಿಲಿ ಇದ್ರೆ ಮಾತ್ರ ಅಂತಲ್ಲ. ಕೆಲವರು ಮದುವೆ ಆಗಿ ಫ್ಯಾಮಿಲಿ ಇದ್ರೂ ಒಂಟಿಗಳ ಥರ ಇರ್ತಾರೆ, ಹಂಗಂತಲ್ಲ. ಕೆಲವರು ಸಿಂಗಲ್ ಇದ್ರೂ ಕೂಡ ಸೋಷಿಯಲ್ ಆಗಿ ಸೊಸೈಟಿಯೊಂದಿಗೆ ಬೆರೆತಿರ್ತಾರೆ. ಸೊ ಮದುವೆಯಲ್ಲಿ ಪ್ಯಾರಾಮೀಟರ್ ಅಲ್ಲ ಇಲ್ಲಿ. ನಾವು ಸೊಸೈಟಿಯೊಂದಿಗೆ ಎಷ್ಟು ಚೆನ್ನಾಗಿ ಬೆರ್ತಿದ್ದೀವಿ, ದಿನಕ್ಕೆ ಎಷ್ಟು ಜನ ವ್ಯಕ್ತಿಗಳೊಂದಿಗೆ ನಾವು ಮಾತಾಡ್ತೀವಿ, ಕೆಲಸ ಹೊರತುಪಡಿಸಿ ಕೂಡ ನಾವು ಆತ್ಮೀಯ ಸಂಬಂಧವನ್ನು ಇಟ್ಕೊಂಡಿರ್ತೀವಿ. ಒಂದು ಸೋಷಿಯಲ್ ನೆಟ್ವರ್ಕ್ ಅಂದರೆ ಆ್ಯಪ್ಗಳಲ್ಲ, ರಿಯಲ್ ಲೈಫ್ನಲ್ಲಿ ಯಾವ ರೀತಿ ನಮ್ದು ಇರುತ್ತೆ ಸರ್ಕಲ್, ಸೋಷಿಯಲ್ ಸರ್ಕಲ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂದರೆ ಲೋನ್ಲಿನೆಸ್ ಇದೆಯಲ್ಲ, ದಿನಕ್ಕೆ 15 ಸಿಗರೇಟ್ ಸೇದಿದ್ದಕ್ಕೆ ಈಕ್ವಲ್ ಅಂತ ಹೇಳ್ತಾರೆ. ಈ ಒಂಟಿತನ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಮಾಡಿ ರಕ್ತನಾಳಗಳನ್ನು ಗಟ್ಟಿ ಮಾಡುತ್ತೆ. ಇದರಿಂದ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಅಥವಾ ಅಕಾಲಿಕ ಮರಣದ ರಿಸ್ಕ್ 26% ರೈಸ್ ಆಗುತ್ತೆ. ಇದೆಲ್ಲ ಮಾಹಿತಿ ಇಂಪಾರ್ಟೆಂಟ್ ಯಾಕೆ ಗೊತ್ತಾ? ಭಾರತದ ವಿಚಾರಕ್ಕೆ ಬಂದ್ರೇ 2050ರ ವೇಳೆಗೆ ಭಾರತದಲ್ಲಿ ಅಜ್ಜ ಅಜ್ಜಿಗಳ ಸಂಖ್ಯೆ ಡಬಲ್ ಆಗಿರುತ್ತೆ. ನಾವೆಲ್ಲ ಯಾರಿರ್ತೀವಿ, ಅಜ್ಜ ಅಜ್ಜಿಗಳ ಗುಂಪಿಗೆ ಹೋಗಿ ಸೇರಿರ್ತೀವಿ. ಅಷ್ಟೊತ್ತಿಗೆ 32 ಕೋಟಿ ವೃದ್ಧರಿರ್ತೀವಿ ನಾವು 2050ರ ವೇಳೆಗೆ. ನಮ್ಮ ದಕ್ಷಿಣ ಭಾರತದಲ್ಲಂತೂ 2036ರ ಹೊತ್ತಿಗೆ 60 ವರ್ಷ ಮೇಲ್ಪಟ್ಟವರ ಸಂಖ್ಯೆ 23 ಕೋಟಿಗೆ ಏರಿಕೆಯಾಗುತ್ತೆ. ಹೀಗಾಗಿ ಈ ವಿಡಿಯೋದ ಎಲ್ಲ ಮಾಹಿತಿ ತುಂಬ ತುಂಬ ಇಂಪಾರ್ಟೆಂಟ್. ಇವಾಗಲಿಂದಲೇ ಮೈಂಡ್ಫುಲ್ ಆಗಿ ಅವ್ರವ್ರಿಗೆ ಸೂಟ್ ಆಗೋ ರೀತಿಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ನಾವು ಎಲ್ಲ ಒಂದು ಸರಿಯಾದ ದಾರಿಯಲ್ಲಿ ನಡೆದ್ರೆ, ಆವಾಗ ನಾವೆಲ್ಲ ಬದುಕಿದ್ರೆ 2060ನೇ ಇಸ್ವಿ ವೇಳೆಗೆ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ಬೋದು ಅವತ್ತು ಕೂಡ ನಾವು. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಕಡೆದಾಗಿ ಮತ್ತೊಮ್ಮೆ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿ ಸ್ಟೇಬಲ್ ಮನಿ ಅವರ ಲಿಂಕ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ ಭಾರತೀಯ ಬ್ಯಾಂಕ್ಗಳಲ್ಲಿ RDಯನ್ನು ಇಟ್ಟು RDಯನ್ನು ಕ್ರಿಯೇಟ್ ಮಾಡಿಕೊಂಡು ಮಂತ್ಲಿ ನಿಮಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ನೀವು 1,000 2,000ದಿಂದಲೂ ಕೂಡ ಉಳಿಸ್ತಾ ಹೋಗ್ಬೋದು. ಹೈಯರ್ ಲಿಮಿಟ್ ನಿಮಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟನ್ನು ಇಟ್ಟು ಬ್ಯಾಂಕ್ ಕೊಡೋ ಫಿಕ್ಸೆಡ್ ಬಡ್ಡಿಯೊಂದಿಗೆ, ಯಾವುದೇ ಮಾರ್ಕೆಟ್ ಲಿಂಕ್ ಇಲ್ಲದೆ ಬ್ಯಾಂಕ್ ಬಡ್ಡಿಯೊಂದಿಗೆ ನಿಮ್ಮ ಉಳಿತಾಯದ ಅಭ್ಯಾಸವನ್ನು ಶುರು ಮಾಡ್ಬೋದು. ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿ ಲಿಂಕ್ ಇದೆ. ಇವಾಗ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ 8.5% ತನಕನೂ ಕೂಡ ಇದೆ. ನೀವು ಲಿಂಕನ್ನು ಓಪನ್ ಮಾಡಿದಾಗ ಎಲ್ಲ ಭಾರತದ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟಲ್ಲಿ ಡಿಸ್ಪ್ಲೇ ಆಗುತ್ತೆ. ಆಮೇಲೆ ನೀವು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ ಬ್ಯಾಂಕ್ಸನ್ನು ಚೂಸ್ ಮಾಡಿ ನಿಮ್ಮ RDಯನ್ನು ಶುರು ಮಾಡ್ಕೋಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.